ಬಾಲಿವುಡ್, ಟಾಲಿವುಡ್, ಕಾಲಿವುಡ್ಗಳಲ್ಲೇ ವೆರಿ ಗುಡ್. ಇದೀಗ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ನೋಡೋರು ನೋಡದೇ ಇರೋರು ಬನ್ನಿ, ಕನ್ನಡ ಚಿತ್ರಲೋಕದಲ್ಲೊಂದು ಸುತ್ತು ವಾಕ್ ಮಾಡೋಣ. ವಾರದ ಚಿತ್ರನ ಸಿನಿ ಸುದ್ದಿಗಳ ಭರಪೂರ ಮೃಷ್ಟಾನ್ನವನ್ನ ಸವಿಯೋಣ. ಇದುವೇ ಪಬ್ಲಿಕ್ ನೆಕ್ಸ್ಟ್ ನ ಟಾಕೀಸ್ ಟಾಕ್. ನಾನು ಶ್ರುತಿ ಶಂಕರ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಮೊದಲ ದಿನವೇ ಚಿತ್ರ 19 ಕೋಟಿ 79 ಲಕ್ಷ ಗಳಿಸಿ ದಾಖಲೆ ಮಾಡಿದೆ. ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಸಿನಿಮಾದಲ್ಲಿ ಮಾಲಾಶ್ರೀ ಮಗಳು ರಾಧನಾ ರಾಮ್ ನಾಯಕಿಯಾಗಿ ನಟಿಸಿದ್ದಾರೆ. ಕಾಲಿವುಡ್ ನಟ ರಾಜಕಾರಣಿ ವಿಜಯಕಾಂತ್ ಗುರುವಾರ ಸಾವನ್ನಪ್ಪಿದ್ದು, ಇವರ ಅಗಲುವಿಕೆಯು ಇಡೀ ಚಿತ್ರರಂಗ ಕಂಬನಿ ಮಿಡಿದಿದೆ. ಇನ್ನು ವಿಜಯಕಾಂತ್ ಅಂತಿಮ ದರ್ಶನಕ್ಕೆ ಬಂದ ದಳಪತಿ ವಿಜಯ್ ಮೇಲೆ ಯಾರೋ ದುಷ್ಕರ್ಮಿಗಳು ಚಪ್ಪಲಿ ಎಸೆದಿದ್ದಾರೆ. ಕಾಟೇರ ಸಿನಿಮಾದಲ್ಲಿ ಪ್ರಭಾವತಿ ಪಾತ್ರಕ್ಕೆ ಜೀವ ತುಂಬಿದ ರಾಧನಾ ರಾಮ್ ಮಾಲಾಶ್ರೀ ಅವರು ಜೂನಿಯರ್ ಕನಸಿನ ರಾಣಿ ಎಂದು ಬಿರುದುಕೊಟ್ಟಿದ್ದಾರೆ. ಪ್ರೇಕ್ಷಕರೊಂದಿಗೆ ಮಗಳ ಸಿನಿಮಾ ನೋಡಿ ಮಾಲಾಶ್ರೀ ಫುಲ್ ಫಿದಾ ಆಗಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಧನಾ ರಾಮ್ ಅವರು ಅಪ್ಪ ಅಮ್ಮನ ಕನಸು ನನಸು ಮಾಡಿದ್ದೇನೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು. ಪ್ರಣಯ ರಾಜ ಎಂದೇ ಕರೆಸಿಕೊಳ್ಳುವ ಕನ್ನಡದ ಹಿರಿಯ ತಲೆಮಾರಿನ ಕೊಂಡಿಯಂತಿರುವ ನಟ ಶ್ರೀನಾಥ್ 80 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ಹಿನ್ನೆಲೆ ಶ್ರೀ ಮದ್ದೂರು ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ 80ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ನಟ ರಣಬೀರ್ ಕಪೂರ್ ಹಾಗೂ ಆಲಿಯಾ ಕ್ರಿಸ್ಮಸ್ ದಿನ ಮಗಳ ಮುಖ ರಿವೀಲ್ ಮಾಡಿದ್ದಾರೆ. ಮಗಳಿಗೆ 1 ವರ್ಷ ತುಂಬಿದ್ದು, ಇಲ್ಲಿಯವರೆಗೆ ಮಾಧ್ಯಮದ ಮುಂದೆ ಮಗಳ ಮುಖವನ್ನ ತೋರಿಸಿರಲಿಲ್ಲ. ಮೊದಲ ಬಾರಿಗೆ ನೀಲಿ ಕಣ್ಣಿನ ಮಗಳ ಮುಖವನ್ನ ದಂಪತಿ ತೋರಿಸಿದ್ದಾರೆ. ನಟಿ ತ್ರಿಷಾ ವಿರುದ್ಧ ಅಸಭ್ಯವಾಗಿ ಮಾತನಾಡಿ ಪೇಚಿಗೆ ಸಿಲುಕಿದ್ದ ಖಳನಟ ಮನ್ಸೂರ್ ಅಲಿಗೆ ಮದ್ರಾಸ್ ಹೈಕೋರ್ಟ್ 1 ಲಕ್ಷ ದಂಡ ವಿಧಿಸಿದೆ. ತ್ರಿಷಾಳನ್ನ ಬೆಡ್ರೂಮ್ ಹೇಳ್ಕೊಂಡು ಹೋಗಿ ರೇಪ್ ಸೀನ್ ಇದೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಡೈರೆಕ್ಟರ್ ಆಕೆಯ ಮುಖನೂ ನನಗೆ ತೋರಿಸಲಿಲ್ಲ ಎಂದು ಹೇಳಿ ವಿವಾದ ಎಬ್ಬಿಸಿದ್ರು. ಇದೀಗ ಹೈಕೋರ್ಟ್ ಸೂಕ್ತ ಶಿಕ್ಷೆಯನ್ನ ನೀಡಿದೆ. ಸಿನಿಮಾ ನಿರ್ಮಾಣ ಸಂಸ್ಥೆಯಿಂದ ಹಣ ಪಡೆದು ವಂಚಿಸಿರುವ ಪ್ರಕರಣದಲ್ಲಿ ರಜನಿಕಾಂತ್ ಹೆಂಡತಿ ಲತಾ ರಜನಿಕಾಂತ್ ಬೆಂಗಳೂರಿನ 1ನೇ ಎಪಿಎಂಸಿ ಕೋರ್ಟ್ಗೆ ಹಾಜರಾಗಿದ್ರು. ಜಾಮೀನು ರಹಿತ ಪ್ರಕರಣವಾಗಿದ್ದರಿಂದ ಖುದ್ದಾಗಿ ಹಾಜರಾಗಿ ಜಾಮೀನು ನೀಡುವಂತೆ ಮನವಿ ಸಲ್ಲಿಸಿದ್ದು, ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. 2 ವೈಯಕ್ತಿಕ ಬಾಂಡ್ ನೀಡುವಂತೆ ಕೋರ್ಟ್ ಸೂಚಿಸಿದೆ. ಸ್ಯಾಂಡಲ್ವುಡ್ ಸೇರಿ ಹಲವಾರು ಭಾಷೆಗಳಲ್ಲಿ ಮೈ ನವಿರೇಳಿಸುವಂತೆ ಸಾಹಸ ನಿರ್ದೇಶನ ಮಾಡಿದಂತ ಜಾಲಿ ಬ್ಯಾಸ್ಟನ್ ಹೃದಯಘಾತದಿಂದ ಸಾವನ್ನಪ್ಪಿದ್ದು, ಗಣ್ಯರು ಕಂಬನಿ ಮಿಡುತ್ತಿದ್ದಾರೆ. ದುನಿಯಾ ವಿಜಯ್ ಅಭಿನಯದ ಭೀಮಾ ವಿಜಯ ಸಿನಿಮಾಕ್ಕೆ ಜಾಲಿ ಅವರೇ ಸಾಹಸ ನಿರ್ದೇಶನ ಮಾಡಿದ್ದು, ದುನಿಯಾ ವಿಜಯ್ ಅವರು ಜಾಲಿ ಅವರ ಸಾವಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ.